ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯನ್ನಾಗಿಸಿ ಪ್ರಸ್ತುತ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಭಾಗದ ಮಂತ್ರಿಗಳು ಶಾಸಕರು ಗಟ್ಟಿ ಧ್ವನಿ ಎತ್ತಬೇಕು ಎಂದು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷರಾದ ಸಂಜು ಬಡಿಗೇರ್ ಅವರು ಹೇಳಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಹುದಿನದ ಬೇಡಿಕೆಯಾಗಿದ್ದ ಚಿಕ್ಕೋಡಿ ಜಿಲ್ಲೆಯ ಕೂಗಿಗೆ ಜನಪ್ರತಿನಿಧಿಗಳು ಸುಳ್ಳು ಭರವಸೆ ನೀಡಿದ್ದು ಸಾಕಾಗಿದೆ. ಇನ್ನು ಸುಳ್ಳು ಹೇಳುವ ಜನಪ್ರತಿನಿಧಿಗಳಿಗೆ ಮುಂಬರುವಂತಹ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಅವರು ಹೇಳಿದ್ದಾರೆ. ಇನ್ನು ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ, ಚುನಾವಣೆಗೆ ಮುಂಚೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಶಾಸಕ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಚಿಕ್ಕೋಡಿಯ ಆರ್ಡಿ ಮೈದಾನದಲ್ಲಿ ನಡೆದಂತಹ ಚುನಾವಣಾ ಪ್ರಚಾರ ಸಭೆಯಲ್ಲಿ ನಮ್ಮ ಸರ್ಕಾರ ಬಂದರೆ ಚಿಕ್ಕೋಡಿ ಜಿಲ್ಲೆಯಾಗಿ ಮಾಡುವುದು ಮೊದಲನೇ ಕಾರ್ಯವೆಂದು ಹೇಳಿದ್ರಿ. ಆದರೆ ಸರ್ಕಾರ 3 ವರ್ಷ ಪೂರೈಸಿದ್ರು, ಇನ್ನು ಕೂಡ ಜಿಲ್ಲೆಯು ಕನಸಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಅರಭಾವಿ ಅವರು ಮಾತನಾಡಿ, ಬೆಳಗಾವಿ ದೊಡ್ಡ ಜಿಲ್ಲೆ ಇದ್ದ ಕಾರಣ ಅನುದಾನ ಕೊರತೆ ಇದ್ದು ಕಾಣ್ತಿದೆ. ಇನ್ನು ಚಿಕ್ಕೋಡಿ ಜಿಲ್ಲೆಯನ್ನ ಘೋಷಣೆ ಮಾಡಿದರೆ ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಆದ್ಯತೆ ದೊರೆಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಈಗ ನಾಳೆ 6 ತಾರೀಕಿನ ಕರ್ನಾಟಕ ಸರ್ಕಾರ ಬಜೆಟ್ ನಡೆದಿಲ್ಲ. ಆ ಬಜೆಟ್ದಾಗ ಬೆಳಗಾವಿ ಜಿಲ್ಲೆ ಬೇಡಿಕೆ ಏನಪ್ಪ ಅಂದ್ರೆ, ಜನರ ನಿರೀಕ್ಷೆ ಏನಂದ್ರೆ ಬೆಳಗಾವಿ ಜಿಲ್ಲಾ ವಿಭಜನೆ ಆಗಬೇಕು. ಮೊದಲೇ ಬೇರೆ ಬೇರೆ ನೀರಾವರಿ ವಿಷಯ ಇರ್ಬೋದು, ರಸ್ತೆ ವಿಷಯ ಇರ್ಬೋದು, ಬೇರೆ ಬೇರೆ ವಿಷಯಗಳು ಸರ್ಕಾರ ಮುಂದೆ ಪ್ರಸ್ತಾವನೆ ಇಲ್ಲ. ಬಜೆಟ್ ನಿರೀಕ್ಷೆ ಬಜೆಟ್ ಬಗ್ಗೆ ಭಾಗದ ಬೆಳಗಾವಿ ಜನ ನಿರೀಕ್ಷೆ ಏನು ಮಾಡಪ್ಪ ಇತ್ತಂದ್ರೆ, ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು, ವಿಭಜನೆ ಆಗಿ ಚಿಕ್ಕೋಡಿ ಮತ್ತೊಂದು ಜಿಲ್ಲೆ ಆಗಬೇಕಂತ ಈ ಬಜೆಟ್ ಒಳಗೆ ನಿರೀಕ್ಷೆ ಮಾಡೋದೈತಿ ಜನ. ಚಿಕ್ಕೋಡಿ ಜಿಲ್ಲೆ ಆಗಬೇಕಂತ ನಾವು ಇವತ್ತಿನ ಇವತ್ತು ಸುದ್ದಿಗೋಷ್ಠಿ ಮುಖಾಂತರ ನಾವು ರಾಜ್ಯ ಸರ್ಕಾರಕ್ಕಾಗಲಿ ಈ ಭಾಗದ ಜನಪ್ರತಿನಿಧಿಗಾಗಲಿ ಒತ್ತಾಯನ ಮಾಡ್ತೀವಿ. ನೀವು ಈ ಸಲ ಬಜೆಟ್ದಾಗ ಮಾಡಾಕಬೇಕು. ಮಾಡಲಿಲ್ಲ ಅಂದ್ರೆ ನಾವು ಸರ್ಕಾರ ವಿರುದ್ಧವಾಗಿ, ಈ ಭಾಗದ ಜನಪ್ರತಿನಿಧಿ ವಿರುದ್ಧವಾಗಿ ನಿರಂತರವಾಗಿ ಧರಣಿ ಈಗ ರಿಪೀಟ್ ಅದನ್ನೇ ಹೇಳೋದು. 30 ವರ್ಷದಿಂದ ಹೋರಾಟ, ಚಿಕ್ಕೋಡಿ ಜಿಲ್ಲಾ ಆಗಬೇಕು, ಬೆಳಗಾವಿ ಜಿಲ್ಲಾ ವಿಭಜನೆ ಆಗಬೇಕು, ಪ್ರತಿ ಸಲ ಅದು ಹೇಳೋದು ಆಗೈತಿ. ಕರ್ನಾಟಕ ರಾಜ್ಯದಾಗ ಇಷ್ಟು ದೊಡ್ಡ ಜಿಲ್ಲೆ ಬೆಳಗಾವಿ ಇದ್ರೂ ಸುದ್ದ ಅದನ್ನ ವಿಭಜನೆ ಮಾಡೋಕ್ಕೆ ಯಾರ ಕೈಲಿನೂ ಆಗಕ್ಕೆ ತಯಾರಿಲ್ಲ. ಮತ್ತು ಆಗೋಲ್ಲಂತೂ ಯಾರೂ ಹೇಳೋದಿಲ್ಲ. ಯಾವ ಸರ್ಕಾರ ಬರ್ತಾವೆ ಪ್ರತಿಯೊಂದು ಸರ್ಕಾರದವ್ರು ಹೇಳ್ತಾರೆ, ಚುನಾವಣೆಗೆ ಮುಂಚೆ ಹೇಳ್ತಾರೆ, ನಮ್ಮ ಸರ್ಕಾರ ಬಂತಂದ್ರೆ ನಾವು ಜಿಲ್ಲಾ ಮಾಡ್ತೀವಿ, ನಮ್ಮ ಸರ್ಕಾರ ಬಂತಂದ್ರೆ ಜಿಲ್ಲಾ ಮಾಡ್ತೀವಿ. ಅದಕ್ಕಂತ ಕಾಂಗ್ರೆಸ್ ಸರ್ಕಾರ ಏನೈತಿ ಇಲ್ಲಿ ಆರ್ಡಿ ಗ್ರೌಂಡ್ದಾಗ ಸ್ಪಷ್ಟವಾಗಿ ಪ್ರಕಾಶ್ ಹುಕ್ಕೇರಿ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಮತ್ತು ಗಣೇಶ್ ಹುಕ್ಕೇರಿ ಸಾಹೇಬರು ಸ್ಪಷ್ಟವಾಗಿ ಹೇಳಿದ್ರಿಗೆ, ಮೊದಲನೇ ಕೆಲಸ ನಮ್ಮ ಸರ್ಕಾರ ಬಂದ ಕೂಡಲೇ ಮೊದಲನೇ ಕೆಲಸ ಚಿಕ್ಕೋಡಿ ಜಿಲ್ಲಾ ಮಾಡೋದು ಅಂತೇಳಿ. ಇವ್ರು ಚುನಾವಣೆಗಿಂತ ಪೈಲ ಓಟ್ ಸಲುವಾಗಿ ಇವರು ಈ ನಮ್ಮನ್ನು ಮಾತಾಡ್ತಾರೆ, ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳೋ ಸರ್ಕಾರ. ನಾವು ಭಾಳ ಖುಷಿ ಇದ್ದು, 2 ವರ್ಷ ಆಯ್ತು ಸರ್ಕಾರ ನುಡಿದಂತೆ ನಡೆಯೋ ಸರ್ಕಾರ ಅಂತೇಳಿ ನಮಗೊಂದು ಹೆಮ್ಮೆ ಇತ್ತು. ಈಗ ನಮ್ಗೆ ನಾಚಿಕೆ ಬರೋಕೆ ಈಗ ನುಡಿದಂತೆ ನಡೆಯೋ ಸರ್ಕಾರ, ಗ್ಯಾರಂಟಿ ಸರ್ಕಾರ ಅಲ್ಲ, ಇದು ಸುಳ್ಳು ಸರ್ಕಾರ, ಸುಳ್ಳು ಜನಪ್ರತಿನಿಧಿಗಳು ಅಂತ ಸುತ್ತೋಲೆಯನ್ನು ಹೊಡಿಸಿದಿರಿ. ಮುಂದಿನ ದಿನಗಳಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯನ್ನು ಅಖಂಡ ಜಿಲ್ಲೆಯನ್ನಾಗಿ ಮಾಡೋದ್ರ ಜೊತೆಗೆ ಇದ್ರ ಜೊತೆಗೆ ನೀವು ಗೋಕಾಕು ಮಾಡಿದ್ರು ಕೂಡ ನಮ್ಮದೇನು ತಪ್ಪಿಲ್ಲ. ಆದ್ರೆ ಯಾವುದೇ ಕಾಲಕ್ಕೂ ಜಿಲ್ಲೆಗಳು ಅತ್ಯಂತ ಸಮೃದ್ಧವಾಗಿರಬೇಕಾದ್ರೆ ಸಾಕಷ್ಟು ಅನುದಾನ ಬೇಕಾಗ್ತಾಯಿದೆ. ಸಾಕಷ್ಟು ಅನುದಾನ ಬೇಕಾಗಬೇಕಾದ್ರೆ ಜಿಲ್ಲೆಯನ್ನು ವಿಭಜಿಸಬೇಕಾಗ್ತಾ ಇದೆ. ಆ ಕಾಲ ಪಕ್ವ ನಾಳೆ ಒಂದೇ ದಿನ ವೇಟಿದೆ. ನಾಳೆ ನಡೀತಕ್ಕಂಥ 6ನೇ ತಾರೀಕದ ಬಜೆಟ್ದೊಳಗೆ ತಾವೇನಾದರೂ ಅದು ಆಗಲಿಲ್ಲಪ್ಪ ಅಂದ್ರೂ ಕೆಲ 10 ದಿವಸದೊಳಗೆ ಒಂದು ಪೂರಕ ಬಜೆಟ್ ಅಂತಕ್ಕಂಥದ್ದು ಮಾಡ್ತೀರಿ. ನೀವೆಲ್ಲ ಬೇಕಾಗಿರ್ತಕ್ಕಂಥ ವಿಷಯ ಇದ್ದರೆ ಪೂರಕ ಬಜೆಟ್ನು ಸಹಿತ ನೀವು ಮಾಡ್ತೀರಿ. ನೀವು ಆ ಪೂರಕ ಬಜೆಟ್ದೊಳಗಾದ್ರೂ ಸಹಿತ ಚಿಕ್ಕೋಡಿ ಜಿಲ್ಲೆಯನ್ನು ನೀವು ಘೋಷಣೆ ಮಾಡೋದು ಆದ್ರೆ ಮುಂದೊಂದು ದಿನ ಉಗ್ರ ಹೋರಾಟಕ್ಕೆ ಅಖಂಡ ನಮ್ಮ ಬೆಳಗಾವಿ ಜಿಲ್ಲೆಯನ್ನು ಹೊರತುಪಡಿಸಿ ಚಿಕ್ಕೋಡಿಯವರು ಉಗ್ರ ಹೋರಾಟಕ್ಕೆ ಇಳಿದು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕಾಲ ಸನ್ನಿಹಿತವಾಗಿ